ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಶಿವಾನಂದ್ ಅವರು ಮತ್ತು ಎಚ್ ಕೆ ಪಾಟೀಲ್ ಅವರು ನನ್ನ ಜೊತೆಯಲ್ಲಿ ಬೆಳಿಗ್ಗೆಯಿಂದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಡಿ ಕೆ ಶಿವಕುಮಾರ್ ಬಂದಿದ್ರು, ಈಗಿಲ್ಲ, ಅವರು ಇದ್ದರು ಮೀಟಿಂಗಲ್ಲಿ. ಅವರು ಇದ್ದರು. ಎಂ ಬಿ ಪಾಟೀಲ್ರು, ಆಮೇಲೆ ನಜೀರ್ ಅಹಮದ್ ಸಾಹೇಬರು, ಕಡಾಡಿಯವರಲ್ಲ, ಈರಣ್ಣ ಕಡಾಡಿಯವರು, ಲಿಹರ್ ಸಿಂಗ್ ಅವರು ರಾಜ್ಯಸಭಾ ಸದಸ್ಯರು, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭಾಗವಹಿಸಿದರು. ಆಮೇಲೆ ಶರಣ್ ಪ್ರಕಾಶ್ ಪಾಟೀಲು ಮತ್ತು ನಮ್ಮ ಎಂ ಪಿ ಯಾರು ರಾಜಶೇಖರ್ ಇಟ್ನಾಳ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಇಲ್ಲಿ ನಾನು ಇವತ್ತು ಮೀಟಿಂಗ್ ಕರೆದಿದ್ದು ಎಲ್ಲ ಶುಗರ್ ಫ್ಯಾಕ್ಟ್ರಿಗಳನ್ನು, ಅವರ ಮಾಲೀಕರುಗಳನ್ನು ಸಭೆ ಕರೆದಿದ್ದೆ. ಬಹುತೇಕವಾಗಿ ಎಲ್ಲರೂ ಭಾಗವಹಿಸಿದರು. There are 81 sugar factories in the state. 81 sugar factories. ಅದರಲ್ಲಿ 11 ಶುಗರ್ ಫ್ಯಾಕ್ಟ್ರಿಗಳು ಸಹಕಾರ ವಲಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು, ಒಂದು ಸರ್ಕಾರಿ ಶುಗರ್ ಫ್ಯಾಕ್ಟ್ರಿ, ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು. 81ರಲ್ಲಿ 11 + 1 12 ಬಿಟ್ಟರೆ ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು. ಕೇಂದ್ರ ಸರ್ಕಾರ $10.25ಕ್ಕೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಇದರ ವೆಚ್ಚವನ್ನು ಸೇರಿಸಿ $10.25 ರಿಕವರಿ ಇರ್ತಕ್ಕಂಥ ಕಬ್ಬಿಗೆ 1 ಮೆಟ್ರಿಕ್ ಟನ್ಗೆ 3,550 ಕೋಟಿ, 50 ರೂಪಾಯಿ, 3,550 ರೂಪಾಯಿ. ಸರಿ ಬರ್ಕೊಳ್ಳಿ, 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದೆ, 5/6/2025ರಲ್ಲಿ ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ, ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಬೆಳಗಾವಿನಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಹಾವೇರಿನಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ, ಇನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ
ಪ್ರಾರಂಭ ಆಗಿದ್ದಾವೆ ರಾಯಚೂರು ಜಿಲ್ಲೆಯಲ್ಲಿ. ಯಾದಗಿರಿ, ರಾಯಚೂರು. ವಿಶೇಷವಾಗಿ ಬೆಳಗಾವಿ ರೈತರು ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂಥ ರೈತ ಮುಖಂಡರಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಾತುಕತೆ ನಡೆಸಿದ್ದಾರೆ. ಆ ಮಾತುಕತೆಯಲ್ಲಿ ವಿಫಲ ಆದಮೇಲೆ ನಾನು ಎಚ್ ಕೆ ಪಾಟೀಲ್ ಅವರನ್ನ ಕಳಿಸಿದ್ದೆ. ಆಮೇಲೆ ಶಿವಾನಂದ ಶುಗರ್ ಮಿನಿಸ್ಟ್ರು ಇವರನ್ನು ಕಳಿಸಿದ್ದೆ. ಆಮೇಲೆ ದಳವಾಯಿ ಅವರು ನಮ್ಮ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಶೋಕ್ ದಳವಾಯಿ ಅವರನ್ನು ಕಳಿಸಿದ್ದೆ. DC ಮತ್ತು SP ಆಫ್ ಬೆಳಗಾವಿ ಅವರು ಮಾತುಕತೆ ನಡೆಸಿದ್ದಾರೆ ರೈತರ ಜೊತೆಗೆ. ಆ ಮಾತುಕತೆ ನಂತರ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸ್ಥಳಕ್ಕೆ ಹೋಗಿ $10.25 ರಿಕವರಿ ಇರ್ತಕ್ಕಂಥದ್ದಕ್ಕೆ. ಯಾಕಂತಂದರೆ 3,000 ಕೊಡಲಿಕ್ಕೆ ಶುಗರ್ ಫ್ಯಾಕ್ಟ್ರಿ ಒಪ್ಕೊಂಡಿದ್ರು. ಹೋದ ವರ್ಷ ಕೊಟ್ಟಿದ್ದಷ್ಟಕ್ಕೆ ಒಪ್ಕೊಂಡಿದ್ರು. 10.25ಕ್ಕೆ $3,100 ಆಫರ್ ಮಾಡಿದ್ದಾರೆ. 10.25% ರಿಕವರಿಗೆ $3,100 ಆಫರ್ ಮಾಡಿದ್ದಾರೆ. 11.25% 11.25% ಇದಕ್ಕೆ ಕಬ್ಬಿನ ರಿಕವರಿ ಅಷ್ಟಿರೋದಕ್ಕೆ $3,200 ಮಾಡಿದ್ದಾರೆ. ಇದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಜೊತೆ ಮಾತಾಡಿದ್ದಾರೆ. ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚು ಶುಗರ್ ಫ್ಯಾಕ್ಟ್ರಿಗಳಿರತಕ್ಕಂಥದ್ದೇ ಬೆಳಗಾಂ ಜಿಲ್ಲೆಯಲ್ಲಿ 28. ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ. ಮಾತಾಡಿ $3,200 ಅಂತೇಳಿ ಆಫರ್ ಮಾಡಿದ್ದಾರೆ. ಅದಕ್ಕೆ ಪ್ರತಿಭಟನಾ ನಿರತ ರೈತರು ಒಪ್ಪಿಲ್ಲ. ಎಚ್ ಕೆ ಪಾಟೀಲರು ಹೋಗಿ ಕರೆದಾಗಲೂ ಕೂಡ ಅವರು ಒಪ್ಪಿಲ್ಲ. ಇವರು ಹೋಗಿ ಸರ್ಕಾರದ ಪರವಾಗಿ ಹೋಗಿ ರೈತರ ಜೊತೆ ಮಾತಾಡಿ ರೈತರನ್ನು ನನ್ನ ಜೊತೆ ಮಾತಾಡೋಕ್ಕೆ ಕರೆದರೂ ಆಮಂತ್ರಣ ಕೊಟ್ಟರೂ ಕೂಡ ಒಪ್ಪಿಲ್ಲ. ಆಮೇಲೆ ಶಿವಾನಂದ ಅವರು ಅದರ ನೆಕ್ಸ್ಟ್ ಡೇ ಹೋಗಿದ್ದರು ಶುಗರ್ ಫ್ಯಾಕ್ಟ್ರಿ ಶುಗರ್ ಮಿನಿಸ್ಟ್ರು. ಆಮೇಲೆ ಅಶೋಕನು ಕೂಡ ಹೋಗಿದ್ದರು. ಅಶೋಕ್ ದಳವಾಯಿ
ಆಗಲೂ ಕೂಡ ರೈತರು ಒಪ್ಪಿಲ್ಲ. ಆಮೇಲೆ ಅಶೋಕನು ಕೂಡ ಹೋಗಿದ್ರು, ಅಶೋಕ್ ದಳವಾಯ್. ಆಗಲೂ ಕೂಡ ರೈತರು ಒಪ್ಪಿಲ್ಲ. ನನಗೆ ಬಂದು ತಿಳಿಸಿದ ಮೇಲೆ ಎಚ್ ಕೆ ಪಾಟೀಲರು ಮತ್ತು ಶಿವ ಪಾಟೀಲರು ಮತ್ತು ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾನು ಕೂಡಲೇ ನಿನ್ನೆ ಕ್ಯಾಬಿನೆಟ್ ಕರೆದಿದ್ದ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ, ನಿಮಗೂ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ನಿನ್ನೆ ಹೇಳಿದ್ದೀನಿ, ಪ್ರಸ್ತಾಪ ಮಾಡಿದ್ದೀನಿ. ಮತ್ತೆ ನಾನು ಅದನ್ನು ಪುನರುಚ್ಚಾರ ಮಾಡೋಕ್ಕೆ ಹೋಗಲ್ಲ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ ಮೇಲೆ ನಿನ್ನೆನೇ ತೀರ್ಮಾನ ಮಾಡಿದ್ದೀವಿ, ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ಕರೆದು ಚರ್ಚೆ ಮಾಡಬೇಕು ಮತ್ತು ರೈತ ಪ್ರತಿನಿಧಿಗಳನ್ನು ಕರೆದು ಚರ್ಚೆ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ. ನಿನ್ನೆನೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ. ಇವತ್ತು 11:30ಯಿಂದ ರೈತ ಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆಯಲ್ಲಿ ಈವರೆಗೂ ಮಾತಾಡಿದ್ದೇನೆ, ಚರ್ಚೆ ಮಾಡಿದ್ದೀವಿ, ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ರೈತರ ಪ್ರತಿನಿಧಿಗಳು ಅವ್ರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸು ಕೂಡ ಅರೇಂಜ್ ಮಾಡಿತ್ತು. ಎಲ್ಲ DC ಗಳು ರೈತರು, ಆಮೇಲೆ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು, ಗುಲ್ಬರ್ಗದವರು, ರಾಯಚೂರಿನವರು, ಬಾಗಲಕೋಟೆಯವರು ಎಲ್ಲರ ಜೊತೆಗೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ರೈತ ಪ್ರತಿನಿಧಿಗಳು, ಅಲ್ಲಿ DC ಗಳ ಜೊತೆಯಲ್ಲಿ ರೈತ ಪ್ರತಿನಿಧಿಗಳು ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವ್ರದ್ದೆಲ್ಲ ಅಭಿಪ್ರಾಯಗಳನ್ನು ಕೇಳಿದ ಮೇಲೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೆಲವು ಸಮಸ್ಯೆಗಳನ್ನು ಹೇಳಿದ್ರು, ರಾಜ್ಯ ಸರ್ಕಾರದಿಂದ ಆಗಬೇಕಾಗಿ. ನಾನು ಅದಕ್ಕೆ ಒಂದು ಮೀಟಿಂಗ್ ಮಾಡೋಣಪ್ಪ, ಚರ್ಚೆ ಮಾಡಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಅಂತ ಹೇಳಿದ್ದೀನಿ. ರೈತರು ಅವ್ರ ಸಮಸ್ಯೆಗಳನ್ನು ಹೇಳಿದ್ದಾರೆ. ನಮಗೆ 3,500 ಕೊಟ್ಟರೆ, ಇದಲ್ಲದೆ HNT ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಲ್ಲದೆ 3,500 ಕೊಡಬೇಕು ಅಂತ ಅವರು ಅಭಿಪ್ರಾಯ ವ್ಯಕ್ತ ಮಾಡಿದರು. 3,200 TC 11.25 ಇಳುವರಿಗೆ ಒಪ್ಕೊಂಡಿದ್ರು. ಅದಕ್ಕೆ ನಾನು ಇವತ್ತು ಚರ್ಚೆ ಆದಮೇಲೆ ಅಂತಿಮವಾಗಿ ಒಂದು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರದ ಸಮಸ್ಯೆ, ಕೇಂದ್ರ ಸರ್ಕಾರದ್ದು ಕೆಲವು ವಿಚಾರಗಳು ಕೇಂದ್ರ ಸರ್ಕಾರದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು, ಈಗ ಫಾರ್ ಎಕ್ಸಾಂಪಲ್ MSP
31 ರೂಪಾಯಿ ನಿಗದಿ ಮಾಡಿದ್ರು, ಅದನ್ನು 41 ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಎಥನಾಲ್ ಅಲೋಕೇಶನ್ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ರಫ್ತು ಆಗ್ತಾ ಇತ್ತಲ್ಲ 1 ಮಿಲಿಯನ್ ಲಕ್ಷ ಟನ್, 10 ಲಕ್ಷ ಮೆಟ್ರಿಕ್ ಟನ್ ಪರ್ಮಿಷನ್ ಕೊಟ್ಟಾರೆ. ಅದೇ 10 ಲಕ್ಷ ಅಂದರೆ 1 ಮಿಲಿಯನ್, 1 ಮಿಲಿಯನ್ ಮಾಡಬೇಕು. ಅದನ್ನು 20 ಲಕ್ಷಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂಥದ್ದನ್ನು 20 ಲಕ್ಷ ಅವಕಾಶ ನಮಗೆ ರಫ್ತು ಮಾಡ್ತಕ್ಕಂಥದ್ದನ್ನು 20 ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ, ಶುಗರ್ ಫ್ಯಾಕ್ಟ್ರಿ ಓನರ್ಸು, ಅವರ ಪ್ರತಿನಿಧಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಹೋಗೋಣ. ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಮಾಡೋಣ, ಅವರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ₹3,200 ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು, ಅದ್ರ ಜೊತೆಗೆ ₹50 ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು ₹50 ಸರ್ಕಾರ ಕೊಡ್ತಕ್ಕಂಥದ್ದು. ಸುಮಾರು 6 ಲಕ್ಷನ 600 ಲಕ್ಷನ ₹6,70,00,000 ಟನ್ ಸರ್. ಅಷ್ಟಾಗೋದಿಲ್ಲ, 6 ಕೋಟಿ, ಸುಮಾರು 6 ಕೋಟಿಗಿಂತ ಹೆಚ್ಚಾಗ್ಬೋದು. 6 ಕೋಟಿ ಟನ್ ಮೆಟ್ರಿಕ್ ಟನ್ ಶುಗರು ಪ್ರತಿ ವರ್ಷ ಈ ವರ್ಷ ಉತ್ಪಾದನೆ ಆಗುತ್ತದೆ. 5 ಲಕ್ಷ ಅಲ್ಲ, ಕಳೆದ ವರ್ಷ 5,20,000 ಯಾರು ಶುಗರ್ ಮಿನಿಸ್ಟ್ರು? ಈ ವರ್ಷ ಅಂದಾಜು ಎಷ್ಟು ಮಾಡಿದ್ದೀರಿ? ಇಲ್ಲ, ಕ್ರಷಿಂಗ್ಗೆ 7 ಲಕ್ಷ ಆಗಬೇಕಾಗ್ತದೆ. 5.6 crore tons. 5.6 crores, sir. Last year, sir. This year we are expecting 6.6 crores. 6 crores. ಹೋದ ವರ್ಷ 5.6 crore ಮೆಟ್ರಿಕ್ ಟನ್ ಶುಗರ್ ಕನ್ವರ್ಟ್ ಆಗಿತ್ತು, ಶುಗರ್ ಆಗಿ ಪ್ರೊಡ್ಯೂಸ್ ಆದದ್ದು ಶುಗರ್. ಈ ವರ್ಷ ಸುಮಾರು 6 ಕೋಟಿಗೂ ಹೆಚ್ಚು ಮೆಟ್ರಿಕ್ ಟನ್ ಶುಗರ್ ಉತ್ಪಾದನೆ ಆಗ್ಬೋದು ಅಂತಕ್ಕಂಥ ಅಂದಾಜಿದೆ. ಕಬ್ಬು ನುರಿಯೋದು ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚು ಬಂದ್ರೆ ಸಕ್ಕರೆ ಹೆಚ್ಚಾಗುತ್ತೆ. ಅದು ನೋಡಿ, ಅದನ್ನು ಇವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿದೆ. ನಾನು ಹೇಳೋದು ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸರಿ ಹೇಳಿದ್ರಿ, ಅದು ಕರೆಕ್ಟ್ ಹೇಳಿದ್ರಿ. ಕಬ್ಬು ಶುಗರ್ ಡೈರೆಕ್ಟ್ರು ಇದಾರಲ್ಲ, ಅವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿ ಕರೆಕ್ಟಾಗಿ.
ಇಲ್ಲಿಗೆ ನೋಡಪ್ಪ, ರಿಕವರಿ ಜಿಲ್ಲೆಯಿಂದ ಜಿಲ್ಲೆ ಬೇರೆ ಇರುತ್ತೆ. ಒಂದೊಂದು ಜಿಲ್ಲೆಗೂ ಒಂದೊಂದು ಥರ ಇದೆ. ಕಾವೇರಿ ಬೇಸಿನ್ನಲ್ಲಿ ಕಾವೇರಿ ಬೇಸಿನ್ನಲ್ಲಿ ಕೃಷ್ಣ ಬೇಸಿನ್ನಲ್ಲಿ ಒಂಥರ ಇದೆ, ಕಾವೇರಿ ಬೇಸಿನ್ನಲ್ಲಿ ಒಂಥರ ಇದೆ, ಭೀಮಾ ಆಮೇಲೆ ಮಲಪ್ರಭಾ ಬೇಸಿನಲ್ಲಿ ಒಂಥರ ಇದೆ, ಭೀಮಾ ಬೇಸಿನಲ್ಲಿ ಒಂಥರ ಇದೆ, ತುಂಗಭದ್ರಾ ಬೇಸಿನಲ್ಲಿ ಒಂಥರ ಇದೆ. ಡೀಟೇಲ್ಸ್ ಎಲ್ಲ ಸರ್ಕಾರಿ ಆದೇಶದವರು ಅದಕ್ಕೆ ಇವೆಲ್ಲ ಹೇಳ್ತೀನಿ, ಸ್ವಲ್ಪ ಡೀಟೇಲ್ ಆಗಿ ಸರ್ಕಾರಿ ಆಜ್ಞೆಯಲ್ಲಿ ಮಾಡ್ತೀವಿ. ನಾವು ಯಾರು ತೊಂದರೆ ನೋಡಯ್ಯ, ಮಾಬ್ ಮೆಂಟಾಲಿಟಿ ಹೇಳಕ್ಕೆ ಬರಲ್ಲ. ಒಂದೊಂದು ಸಾರಿ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅವನ್ನೆಲ್ಲ ನಾವು ಕಾಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಈಗ ನಿನಗೂ ಮಾತಾಡ್ತಾರಪ್ಪ, ನಾನು ನಿನಗೂ ಮಾತಾಡ್ತಾ ಇರ್ತೀನಿ, ನೀನು ನಮ್ಗೆ ಮಾತಾಡ್ತಾ ಇರ್ತೀಯ, ಸರ್ಕಾರದ ವಿರುದ್ಧ ಏನೇನು ಪ್ರಚಾರ ಮಾಡ್ತೀಯ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆಯಲ್ಲ ನಿಮಗೆ. ಈಗ ರಿಕವರಿ ಮತ್ತು ತೂಕದ ಬಗ್ಗೆ ಪಾರದರ್ಶಕತೆ ಇಲ್ಲ ಅಂತ ರೈತರ ದೂರು. ಅದಕ್ಕೆ ಒಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ನಲ್ರಿ. ರಿಕವರಿ ಬಗ್ಗೆ, ತೂಕದ ಬಗ್ಗೆ, ಅದಕ್ಕೆ ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡೋಣ ಅಂತ ಹೇಳಿದ್ದೀನಿ. ನೋಡಿ, ಅದನ್ನು ಪ್ರೊಸೆಸ್ನಲ್ಲಿ ಇದೆ. ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ ನಾವು. ಅದಕ್ಕಿಂತಲೂ ಮೊದಲು ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟನ್ನು ಇದನ್ನು ನೋಡ್ಕೊಳ್ತೇವೆ. ಅವರಿಗೆ ಕ್ಲಿಯರ್ ಕಟ್ಟು ಡಿಜಿಟಲೈಸೇಷನ್ ಮಾಡಬೇಕು. ಯಾವುದೇ ಬೇಬ್ರಿಡ್ಜ್ನಲ್ಲಿ ಅದಕ್ಕೆ ಹೋಗಿ ಭೇಟಿ ಮಾಡೋದು, ನಿಯೋಗ ಹೋಗಿ ಭೇಟಿ ಮಾಡೋದು ಅಂತ. FRP ಬಗ್ಗೆ, ಎಕ್ಸ್ಪೋರ್ಟ್ ಬಗ್ಗೆ, ಆಮೇಲೆ MSP ಬಗ್ಗೆ, ಎಥನಾಲ್ ಹಂಚಿಕೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ದು ನಿಯೋಗ ಹೋಗೋದು ಅಂತ ನಿನ್ನೆ ಪತ್ರ ಬರೆದಿದ್ದೀನಿ. ಪವರ್ ಪರ್ಚೇಸ್ ಅಗ್ರಿಮೆಂಟ್, ವಿದ್ಯುತ್ ದರ ಖರೀದಿನ ಹೆಚ್ಚಿಗೆ ಮಾಡಬೇಕು, ಖರೀದಿ ದರ ಅಂತ ಕೇಳ್ತಾ ಇದ್ದಾರೆ. ಅದೇಪ್ಪ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ನಲ್ಲಿ ಎಷ್ಟು ಸಾರಿ ಇದು ಒಂದೊಂದೇ ಕೇಳ್ತಿರಲ್ಲ ನೀವು. ರಿಗಾರ್ಡಿಂಗ್ ಆಲ್ ದಿ ಡಿಮ್ಯಾಂಡ್ಸ್ ಆಫ್ ದಿ owners of the sugar factory, I will call a meeting of all the sugar factory owners and discuss with them, and we will find out a solution to those demands. ಆಯ್ತು ಬಿಡಪ್ಪ, ಸಾಕು. ಕ್ರಷಿಂಗ್ ಆಲ್ರೆಡಿ ಸ್ಟಾರ್ಟ್ ಇದೆ. See, the DC and SP of Belgaum district, they offered 3,200 rupees for sugar cane yielding recovery of 10%, comes 10.25%, 3,100, and 11.25 recovery is 3,200. In addition to this, today we have taken a decision, 50 rupees from factory owners and 50 owners from the government. That means to say 100 rupees in total to be given to the sugarcane per metric ton. How is the response from the farmers, sir? Are they satisfied with this? What is the response? I hope so. I hope so. They have already sent message to Chief Minister welcoming the decision of the chief. I hope so. Okay, thank you. ಥ್ಯಾಂಕ್ ಯು ಸರ್. ₹50 ಶುಗರ್ ಫ್ಯಾಕ್ಟ್ರಿಯಿಂದ ಕೊಡ್ತಕ್ಕಂಥದ್ದು, ₹50 ಸರ್ಕಾರ ಕೊಡ್ತಕ್ಕಂಥದ್ದು, ಅಂದರೆ ₹3,300 ಪರ್ ಮೆಟ್ರಿಕ್ ಟನ್. 3,300 ಅಂದರೆ DC ಹೇಳಿರೋ ಪ್ರಕಾರ
11.25 ಮೆಟ್ರಿಕ್ ರಿಕವರಿಗೆ, ಶೇಕಡ 11.25 ರಿಕವರಿಗೆ 3,300, 10.25 ರಿಕವರಿಗೆ 3,200. ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಸರಿ ಸಮ ಕೊಡೋದು ಮಾಡ್ಯಾರ ಸರ್. ಹಾಂ, 3,300 ಸರ್ಕಾರದ್ದು ಅವ್ರದ್ದು ಸೇರಿ ಅದೇ ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿ ಹೆಚ್ಚುವರಿಯಾಗಿ. 3,000 ಅವರು ಏನು DC ಹೇಳಿದರು 32. ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ. ಕೆಲವರು ಮಾತ್ರ ಸ್ವಲ್ಪ ಗುಯ್ಗುಡ್ತಾ ಇದ್ರು. ರೈತರಿಗೆ ಸಹಕರಿಸೋದಕ್ಕೆ ಹೇಳಿದ್ದೆ. ನಾನು ರೈತರು ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ. ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. ಮತ್ತು 3,300 ರೂಪಾಯಿ ಏನು ಹೇಳಿದ್ದೀವಿ ನಾವು, ಇದಕ್ಕೆ ಒಪ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇದು ಜಿಲ್ಲೆಯಿಂದ ಜಿಲ್ಲೆಗೆ ಬೇರೆನೂ ಆಮೇಲೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬೇರೆ ಬೇರೆ ಥರ ಇದೆ. ರಿಕವರಿ ಈಗ ಕಡಿಮೆ ಇದ್ದಲ್ಲಿ ಬೇರೆ, ಮಂಡ್ಯದಲ್ಲಿ ಒಂದು ರೀತಿ ಇದೆ, ಮೈಸೂರು ಹಾವೇರಿನಲ್ಲಿ ಒಂದು ರೀತಿ ಇದೆ, ಗದಗನಲ್ಲಿ ಒಂದು ರೀತಿ, ಎಲ್ಲ ಕಲಬುರಗಿನಲ್ಲಿ ಒಂದು ರೀತಿ ಇದೆ, ಬೆಳಗಾಂನಲ್ಲಿ ಬೇರೆ ಥರ ಇದೆ, ಬೀದರ್ ಬಾಗಲಕೋಟೆಯಲ್ಲಿ ಬೇರೆ ಥರ ಇದೆ, ಬೀದರ್ ಬಿಜಾಪುರದಲ್ಲಿ ಬೇರೆ ಥರ ಇದೆ. ಹಿಂಗೆ ಇಟ್ ಈಸ್ ನಾಟ್ ಕಾಮನ್ ಇನ್ ದಿ ಎಂಟೈರ್ ಸ್ಟೇಟ್. 100 rupees is common for entire But 100 rupees is common across the across the state. state. It applicable to all sugar factories. ರಿಕವರಿ ಎಲ್ಲ ರಿಕವರಿಗೆ 100 ರೂಪಾಯಿ ಜಾಸ್ತಿ. ಜಾಸ್ತಿ ಕೊಡುತ್ತೆ. ರಿಕವರಿ ಬೇಸಿಸ್ ಮೇಲೆ ಜಿಲ್ಲೆಗಳು ಬೇರೆ ಬೇರೆ ಹ್ಮ್? ರಿಕವರಿ ಬೇಸಿಸ್ ಮೇಲೆ ಜಿಲ್ಲೆಗಳ ರೇಟ್ ಬರ್ತಾವೆ. ಅದು ಆರ್ಡರ್ಸ್ನಲ್ಲಿ ಮಾಡೋಣಪ್ಪ, ಸರ್ಕಾರಿ ಆದೇಶದಲ್ಲಿ ಮಾಡೋಣ ಅವೆಲ್ಲ. ಅದು ಕಟಾವು ಮತ್ತು ಸಾಗಣೆ ಇವರು ಕಟಾವು ಮತ್ತು ಸಾಗಣೆ ವೆಚ್ಚ ಹೊರತುಪಡಿಸಿ ಅದಲ್ಲದೆ ಇನ್ ಅಡಿಷನ್ ಟು ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್, ಎಕ್ಸ್ಕ್ಲೂಡಿಂಗ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಎಕ್ಸ್ಕ್ಲೂಡಿಂಗ್. ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಆಗ್ಬೋದು, ಒಂದು 200 ಕೋಟಿ ಆಗ್ಬೋದು, 300 ಕೋಟಿ ಆಗ್ಬೋದು. ಸರಿ, ಫ್ಯಾಕ್ಟ್ರಿ ಅವರು 3,250ನ ಒಂದೇ ಕಂತಲ್ಲಿ ಕೂಡ ಕೊಟ್ಕೊಂಡಿದ್ದಾರೆ. ಟೈಮ್ ಏನಾದ್ರು ಕೇಳಿದ್ದಾರೆ ನೋಡಪ್ಪ, ಏನೇನು ಹೇಳಿದ್ದೀನಿ ಅಂದರೆ 3,200 ರೂಪಾಯಿ ಒಂದೇ ಕಂತಿನಲ್ಲಿ ಕೊಡಬೇಕು, 50 ರೂಪಾಯಿ ಆಮೇಲೆ ಕೊಡಬೇಕು. ಬಟ್ ಈ 3,200 ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಬೇರೆ ಜಿಲ್ಲೆಯಲ್ಲಿ ಅಷ್ಟಿರೋದಿಲ್ಲ.
ಬಟ್ ಇಟ್ ಡಿಫರ್ಸ್ ಫ್ರಮ್ ಡಿಸ್ಟ್ರಿಕ್ಟ್ ಟು district to ಡಿಸ್ಟ್ರಿಕ್ಟ್ district. ಡಿಪೆಂಡಿಂಗ್ ಅಪಾನ್ ದಿ ಅವ್ರಿಗೆ ರಿಕವರಿ ರಿಕವರಿ ಮತ್ತು ಅವ್ರ Percentage. ಅಗ್ರಿಮೆಂಟ್ ಇಮಿಡಿಯೇಟ್ಲಿ ಆಫ್ಟರ್ ದಿ ಕ್ರಷಿಂಗ್ ನಾವು ಕೊಡ್ತೀವಿ. ಬರೋದು ರಿಕವರಿ ವಿಚಾರದಾಗ ಸರ್ ನೀವು 11.25 ಹೇಳಿದ್ರಿ ಅದನ್ನು ರೈತರು ಒಪ್ಕೊಳ್ತಾರ ಯಾರು 11.25 ನೋಡಪ್ಪ, ಅದನ್ನು ರೈತರು ಒಪ್ಕೊಳ್ತಾರೆ. ಬೆಳಗಾಂನವ್ರು ಮಾಲೀಕರುಗಳಿಗೆ ರೈತರಿಗೆ ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಪ್ಕೊಳ್ಳಿ ಅಂತ, ಚಳುವಳಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲದು ಎಲ್ಲ ನಿಮಗೆ ಮೆಸೇಜ್ ಕಳಿಸ್ಯಾರ, ಮೆಸೇಜ್. ಸ್ವಾಗತ ಮಾಡಿ. ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾಲೀಕರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ರೈತರಿಗೂ ಕಬ್ಬು ಬೆಳೆಗಾರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಇತರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಕೋಆಪ್ರೇಟ್ ಮಾಡಬೇಕು ಮತ್ತು ಚಳುವಳಿಯನ್ನು ಬಿಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೀನಿ. ಕೆಲ ಮಾಲೀಕರು ಈಗಲೂ ಕೂಡ ಅಸಮಾಧಾನ ಸಂಪೂರ್ಣವಾಗಿ ಒಪ್ಪಿಲ್ಲ. ಕೆಲ ಮಾಲೀಕರು ಹೊರಗಡೆ ಸರ್ಕಾರದ ನಿಲ್ತಿ ನಮಗೆ ಸಂಪೂರ್ಣ ಒಪ್ಪಿಲ್ಲ ಅಂತವ್ರಿಗೆ ಏನು ಹೇಳಿ ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಿಲ್ವೇನಪ್ಪ, ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ನೀನೇ ಎಲ್ಲ ಹೇಳ್ಬಿಡ್ತಾ ಇದೆಯಲ್ಲ ಇಲ್ಲಿ, ನೀನು ರೈತರ ಜೊತೆ ಮಾತಾಡ್ತಿ, ರೈತರನ್ನೇ ಎತ್ಕೊಡ್ತಾ ಇದೆಯಲ್ಲ, ಹೆಂಗಪ್ಪ ನೀನು? ರೈತರೆಲ್ಲ ಸರ್ ಹೇಳ್ತಾರೆ, ಫ್ಯಾಕ್ಟ್ರಿ ಮಾಲೀಕರು ಅಂತ ಹೇಳ್ತಾರೆ. ಫ್ಯಾಕ್ಟ್ರಿ ಮಾಲೀಕ ಒಪ್ಪಿದ್ದಾರೆ. ಫ್ಯಾಕ್ಟ್ರಿ ಮಾಲೀಕರು ಅದೇ ಹೇಳಿದ್ನಲ್ಲ, ಕೆಲವರು ಗುಯ್ಗುಡ್ತಾ ಇದ್ರು, ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಕಲಬುರಗಿ ಹಾಗೂ ಬಾಗಲಕೋಟೆ ರೈತರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ಕಲಬುರಗಿ ಹಾಗೂ ಬಾಗಲಕೋಟೆ ರೈತರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೋಡ್ರಿ 3200 ಅಲ್ರಿ, 3300. ನೀನು ಅರ್ಥನೇ ಮಾಡ್ಕೊಳ್ಳೋದಿಲ್ವಲ್ಲ. 3200 DC ಹೇಳಿದ್ದದು. ಸರ್ ಅವರ ಡಿಮಾಂಡ್ ಇರೋದು 2.2 ರೇಟಿಗೆ 3,300 ಕೊಡಿ ಡಿಮಾಂಡ್. ಯಾವುದು? ರೈತರ ಡಿಮಾಂಡ್ ಇರೋದು 10.25 ರಿಕವರಿ ರೇಟಿಗೆ 3,500 ಕೊಡಿ. ನೋಡಪ್ಪ, ನಾನು ಮಾಲೀಕರ ಜೊತೆ ಮಾತಾಡಿರೋದನ್ನು ಹೇಳ್ತಾ ಇದ್ದೀನಿ. ಮಾಲೀಕರ ಎದುರುಗಡೆನೆ DC ಮಾತಾಡಿ ಆಫರ್ ಮಾಡಿದ್ದನ್ನು ಕೂಡ ಜೂಮ್ ಮೂಲಕ ತೋರಿಸಿದ್ದೀವಿ. ಅದ್ರ ಮೇಲೆ 100 ರೂಪಾಯಿ. ನಿರಾಣಿಯವರೇನೋ ಒಪ್ಪಿಲ್ಲ ಅಂತಿದ್ದಾರೆ ಸರ್. ನಿರಾಣಿಯವರೇನೋ ಒಪ್ಪಿಲ್ಲ ಈ ರೇಟ್ಗೆ. ನಿಮ್ಗೆ ಹೇಳಿದ್ರೆ ನಿನಗೂ ನಿರಾಣಿಗೂ ಸ್ನೇಹಿತರ? ಮಾಲೀಕರ ಪರ ಈಗ ಇಂಡಿವಿಜುವಲ್ ಪ್ರಶ್ನೆ ಅಲ್ಲ ಇದು. ಈಗ ಉತ್ತರ ಕರ್ನಾಟಕದಲ್ಲಿ 73 ಕಾರ್ಖಾನೆ ಇದ್ದಾವೆ. ಅದರಲ್ಲಿ ಒಬ್ರು ಒಪ್ಪದೇ ಇದ್ರೆ ಉಳಿದವ್ರು ಎಲ್ಲರೂ ಒಪ್ಪಿದ್ದಾರೆ ಅಂದ್ರೆ ಅದರ ಅರ್ಥ ಎಲ್ಲರೂ ಒಪ್ಪಲೇಬೇಕಲ್ವಾ? ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಸರ್ಕಾರದ ಜನಪ್ರತಿನಿಧಿ ಒಬ್ರು ಬಂದು ವೇದಿಕೆ ಮೇಲೆ ಹೇಳಿದ್ರೆ ಮಾತ್ರ ಪ್ರತಿಭಟನೆ ಕೈ ಬಿಡ್ತೀವಿ ಅನ್ನೋದು ಬೆಳಗಾವಿ ಹೋರಾಟಗಾರರು ಹೇಳಿರೋದು ಸರಿ. ಯಾವಾಗ? ಮುಖ್ಯಮಂತ್ರಿಗಳಿಗಿಂತಲೂ ದೊಡ್ಡವರ ನಾವು? ಪ್ರತಿನಿಧಿ ಸರ್ಕಾರದ ಪ್ರತಿನಿಧಿ ಒಬ್ರು ಬಂದು ರೈತರ ಪ್ರತಿನಿಧಿಗಳ ಜೊತೆಲೂ ಮಾತಾಡಿದ್ನಲ್ಲಮ್ಮ. ನೋಡ, ಈಗ ಈ ಮೆಸೇಜ್ ಹೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ವಲ್ಲ ನಮಗೆ. ಅವರು 3,500 ಕೇಳ್ತಾ ಇದ್ದಾರೆ. ಇಲ್ಲಿ ವಯಾ ಮೀಡಿಯಾ 3,200, ಅದರಲ್ಲಿ 3,500 ಒಳಗಡೆ ಮಧ್ಯದಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ. ಅವ್ರು ಈಗಾಗಲೇ ಪಟಾಕ್ಷಿ ಹಾರಿಸಿ ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸಂಭ್ರಮ ಓಕೆ, ಪ್ರತಿನಿಧಿ ಬಂದು ಹೇಳಿ ನಮಗೆ ವೇದಿಕೆ ಯಾರಾದರೂ ಹೋಗೇ ಹೋಗ್ತೀವಿ, ಇಷ್ಟು ಮಂದಿ ಇದ್ದೀವಿ, ಇನ್ನು 34ರಲ್ಲಿ ಇಷ್ಟು ಜನ ಇದ್ದೀವಿ, ಒಬ್ಬರಾದ್ರೂ ಹೋಗೇ ಹೋಗ್ತೀವಿ. ಆದೇಶನೇ ತೊಗೊಂಡು ಹೋಗ್ತೀವಿ, ಆಯ್ತಾ? ಆದೇಶ ತಗೊಂಡು ಹೋಗ್ತಾರೆ. ಶಿವಾನಂದ ಪಾಟೀಲೇ ಹೋಗ್ತಾರೆ.